ಸ್ವಾಭಿಮಾನಿ ನಾಯಕ, ಕಳಂಕ ರಹಿತ ನಾಯಕ ಅಂತಲೇ ಹೆಸರುವಾಸಿಯಾಗಿದ್ದ ಹಳೆ ಮೈಸೂರು ಭಾಗದ ದಲಿತ ಸಮುದಾಯದ ಪ್ರಮುಖ ಲೀಡರ್ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ. ಚಾಮರಾಜನಗರ ಭಾಗದ ಪ್ರಮುಖ ದಲಿತ ನಾಯಕರು, ಇದೀಗ ಹಾಲಿ ಸಂಸದರು ಕೂಡ ಆಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಒಂದ್ ಕಡೆ ಡಯಾಬಿಟಿಸ್ ಇತ್ತು, ಮತ್ತೊಂದು ಕಡೆ ಕಿಡ್ನಿ ಸಮಸ್ಯೆ ಇತ್ತು. ಕಳೆದ ತಿಂಗಳಷ್ಟೇ 50 ವರ್ಷ ನಾನು ರಾಜಕೀಯದಲ್ಲಿ ಅನುಭವವನ್ನು ಪಡೆದಿದ್ದೀನಿ, ಸುವರ್ಣ ಮಹೋತ್ಸವವನ್ನು ಆಚರಿಸೋದ್ರ ಮುಖಾಂತರ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ರು. ಅದಾದ್ರೂ ಕೂಡ ಅವ್ರು ರಾಜಕೀಯ ನಿವೃತ್ತಿಯನ್ನ ಪಡೆದಿದ್ರೂ ಕೂಡ ರಾಜಕೀಯ ನಾಯಕರು ಅವ್ರ ಮನೆಗೆ ಹೋಗೋದನ್ನ ಬಿಟ್ಟಿರಲಿಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವ್ರ ಮನೆಗೆ ಆರೋಗ್ಯವನ್ನ ವಿಚಾರಿಸೋ ನೆಪದಲ್ಲಿ ಹೋಗಿ ರಾಜಕೀಯದ ಬಗ್ಗೆ ಚರ್ಚೆಗಳಾಗಿ ಬಂದಿತ್ತು. ಯಡಿಯೂರಪ್ಪ ಅವರು ಒಂದು 5-6 ಸಲ ಕರೆದ್ಬಿಟ್ರು, ಬನ್ನಿ ನೀವು ಮೋದಿ ಅವ್ರ ಜೊತೆ ಕುತ್ಕೊಂಡು ಅಂದ್ರೆ ಒಂದು ವೇದಿಕೆ ಹಂಚ್ಕೊ ಬನ್ನಿ, ನಮ್ಗೆ ಅವಾಗ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಕೈ ಮುಗಿದು ಕೇಳ್ಬಿಟ್ಟಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ವಿಚಾರದಲ್ಲಿ. ಮೋದಿ ಒಬ್ಬ ಅದ್ಭುತವಾದ ನಾಯಕ, ವಿಶ್ವನಾಯಕ, ಅದ್ರಲ್ಲಿ ಅನುಮಾನವೇ ಬೇಡ. ನಾನು ಬರಲಿಲ್ಲ ಅನ್ನೋ ಕಾರಣಕ್ಕೆ ನನಗೇನೋ BJP ಮೇಲೆ ಒಂದು ಮುನಿಸಿದೆ, ಕೋಪ ಇದೆ ಅನ್ನುವಂತಹ ಅರ್ಥ ಅಲ್ಲ. ನನ್ನ ಆರೋಗ್ಯ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರಿಯಾಗಿ, ಹಾಗಾಗಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ರು. ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ನಡುವೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮನಸ್ತಾಪಗಳಿತ್ತು. ಆ ಮನಸ್ತಾಪಗಳಿಂದಲೇ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು BJPಗೆ ಹೋಗಿದ್ದು, ಅಲ್ಲೂ ನಿಂತು MP ಆಗಿದ್ದು. 6 ಸಲ MP ಆಗಿದ್ದ, 2 ಸಲ ಶಾಸಕರು ಕೂಡ ಆಗಿದ್ದಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಈ 50 ವರ್ಷದ ರಾಜಕೀಯ ಅನುಭವದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಂತಹ ಅದ್ಭುತವಾದ ನಾಯಕ, ದಲಿತ ಸಮುದಾಯದ ನಾಯಕ. ಬಟ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬಹಳ ದುಃಖವನ್ನು ತರಿಸ್ತಾ ಇದೆ. ಏನೋ ತುಂಬಾ ದಿನದಿಂದ ಅವರು ರಾಜಕೀಯದಿಂದ ದೂರ ಉಳಿದು ಬಿಟ್ಟಿದ್ರು, ಅವರ ಮುಖ ಪರಿಚಯ ಕೂಡ ತೀರಾ ಕಡಿಮೆ ಆಗ್ತಿತ್ತು ಅನ್ನುವಂತಹ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಹೇಳಿದ್ವಲ್ಲ, ಅವರೇ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ಕೊಂಡ್ರು ಕೂಡ ಈಗ ಒಂದು ಪ್ರಮುಖ ನಾಯಕರುಗಳು ಅವ್ರ ಮನೆಗೆ ಹೋಗೋದನ್ನ ಬಿಡ್ತಾ ಇರಲಿಲ್ಲ. ಅವರ ಆರೋಗ್ಯವ ವಿಚಾರಿಸೋ ನೆಪದಲ್ಲಿ ಮತ್ತೆ ರಾಜಕೀಯಕ್ಕೆ ಸೆಳೆಯುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಆ ಭಾಗದ ದಲಿತ ಸಮುದಾಯದ ಪ್ರಮುಖ ನಾಯಕ ಅಂತ ಮಾತ್ರ ಗುರುತಿಸ್ಕೊಂಡಂತವರಲ್ಲ ಶ್ರೀನಿವಾಸ್ ಅವರು. 50 ವರ್ಷದ ಜರ್ನಿಯಲ್ಲಿ, ರಾಜಕೀಯ ಜರ್ನಿಯಲ್ಲಿ ಹಲವು ಏಳು ಬೀಳುಗಳನ್ನ ಕಂಡು ನಾನು ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ ಅಂದ್ರೂ ಕೂಡ ರಾಜಕೀಯ ಅವ್ರನ್ನ ಬಿಡ್ಲಿಲ್ಲ. ಉಳಿದಂತಹ ರಾಜಕೀಯ ನಾಯಕರುಗಳು ಕೂಡ ಅವ್ರನ್ನ ಮೀಟ್ ಮಾಡೋದು ಬಿಟ್ಟಿರ್ಲಿಲ್ಲ. ಆರೋಗ್ಯ ಸರಿ ಇರ್ಲಿಲ್ಲ, ಹೌದು, ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇಷ್ಟಾದ್ರೂ ಕೂಡ ಇಷ್ಟು ಬೇಗ ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಇಲ್ಲ ಅನ್ನಿಸ್ಕೊಳ್ತಾರೆ ಅನ್ನೋ ಸುದ್ದಿ ಸ್ವಲ್ಪ ಆಶ್ಚರ್ಯಕರವೇ ಅಲ್ವಾ ಸದ್ಯಕ್ಕೆ? ನಿಶ್ಚಿತವಾಗ್ಲೂ ಕೂಡ ವಿದ್ಯಾ, ಕಳೆದ 10 ದಿನಗಳ ಹಿಂದೆ ಅಷ್ಟೇ ಈ ಭೀಮಸದನ ಕೂಡ ರಾಜಕೀಯವಾದಂಥ ಒಂದು ಶಕ್ತಿ ಕೇಂದ್ರ ಆಗಿತ್ತು. ಆದರೆ ಇವತ್ತು ಸದನದ ಯಜಮಾನ ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನಿಲ್ಲ ಅನ್ನುವಂಥದ್ದು ಒಂದು ರೀತಿಯಾಗಿ ಇಷ್ಟು ಬೇಗ, ಯಾಕಂದರೆ 10 ದಿನಗಳಿಂದ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಷ್ಟು ಬೇಗ ಅವರು ಕಣ್ಮರೆ ಆಗಿಬಿಡ್ತಾರೆ ಅಂತ ಅನ್ಕೋತಾ ಇರಲಿಲ್ಲ. ಯಾಕಂದರೆ ಅನಾರೋಗ್ಯ ಇತ್ತು, ಹಾಗಂದ ಮಟ್ಟಕ್ಕೆ ಆರೋಗ್ಯವಾಗಿ ಇರುವುದಕ್ಕೆ ಎಲ್ಲ ರೀತಿಯಂತಹ ಚಿಕಿತ್ಸೆಗಳನ್ನ ಪಡೀತಾ ಇದ್ದರು. ಆದರೆ ಅವರ ಬದುಕಿನ ಕೊನೆ, ಕೆಲವರು ಅಂತಾರೆ ಬದುಕಿನ ಕೊನೆಯ ದಿನದವರೆಗೂ ಕೂಡ ಅವರು ಶಕ್ತಿ ಕೇಂದ್ರ ಆಗಿದ್ರು ಅಂತ. ಇದು ಅಕ್ಷರಶಃ ಸತ್ಯ. ಶ್ರೀನಿವಾಸ್ ಪ್ರಸಾದ್ ಅವರು ಬದುಕಿನ ಕೊನೆಯ ದಿನಗಳವರೆಗೂ ಕೂಡ ಅವರ ಮನೆ ರಾಜಕೀಯವಾದಂಥ ಶಕ್ತಿ ಕೇಂದ್ರ ಆಗಿತ್ತು. ಕೇವಲ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಥರದ ಮುತ್ಸದ್ದಿ ನಾಯಕ. ಅದರಲ್ಲೂ ದಲಿತ ಸಮುದಾಯಕ್ಕೆ ಬಹಳ ದೊಡ್ಡ ಮಟ್ಟದ ಧ್ವನಿಯನ್ನು ಕೊಟ್ಟಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಈ ಭಾಗದಲ್ಲಿ ಒಂದು ಮಾದರಿಯಾದಂಥ ರಾಜಕಾರಣ ಮಾಡುವಂಥದ್ದು ಹೇಗೆ, ಒಂದು ಕಳಂಕರಹಿತವಾದಂಥ ರಾಜಕಾರಣ ಮಾಡೋದು ಹೇಗೆ ಅನ್ನೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವ್ರದ್ದೊಂದು ದೊಡ್ಡದು ಮಟ್ಟದೊಂದು ಹೆಜ್ಜೆ ಗುರುತು. ಅದರಲ್ಲೂ ಕೂಡ ಸ್ವಾಭಿಮಾನದ ವಿಚಾರದಲ್ಲಂತೂ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಭಾಳ ಅಗ್ರಗಣ್ಯವಾದಂಥ ಹೆಸರು ಹಳೆ ಮೈಸೂರು ಭಾಗದಲ್ಲಿ. ಅವರು ರಾಜಕೀಯವಾಗಿ ಹಲವು ಏಳು ಬೀಳುಗಳನ್ನ ಕಂಡಿರ್ಬೋದು. ಅವರು 6 ಬಾರಿ ಸಂಸದರಾಗಿದ್ದರು, ಜೊತೆಗೆ 2 ಬಾರಿ ಶಾಸಕರಾಗಿದ್ದರು. ಅವರ 50 ವರ್ಷದ ರಾಜಕೀಯವಾದಂತಹ ಲೈಫ್ನಲ್ಲಿ 40 ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಯಾವಾಗ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಸಿಡಿದೆದ್ದು ಮತ್ತೊಂದು ಥರದ ರಾಜಕಾರಣವನ್ನು ಶುರು ಮಾಡಿ ಒಂದು ಟ್ರೂ ಸ್ಪಿರಿಟನ್ನು, ಫೈಟರ್ ಸ್ಪಿರಿಟನ್ನು ತೋರಿಸ್ತಿದ್ದಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಕಳೆದ 10 ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯನವರು ಒಂದು ದೊಡ್ಡ ಮಟ್ಟದ ಮುಖಾಮುಖಿ, ಯಾಕಂದರೆ 6-7 ವರ್ಷಗಳಿಂದಲೂ ಕೂಡ ಅವರಿಬ್ಬರು ಮಾತನಾಡ್ತಾ ಇರಲಿಲ್ಲ. ಅದು ಒಂದು ರೀತಿಯಾಗಿ ಈಗ ನೆನೆಸ್ಕೊಂಡ್ರೆ ಇವೆಲ್ಲವೂ ಕೂಡ ಕೋಇನ್ಸಿಡೆನ್ಸಾ ಅಥವಾ ಒಂದು ರೀತಿಯಾಗಿ ಕಾಲವೇ ಇಂಥವನ್ನೆಲ್ಲದೂ ಕೂಡ ಮಾಡ್ಕೊಂಡ್ಬಿಡುತ್ತಾ ಅನ್ನುವಂಥದ್ದು ಭಾವನೆಗಳು ಕೂಡ ಬರುತ್ತೆ. ಆದರೆ ಇಷ್ಟು ಬೇಗ ಶ್ರೀನಿವಾಸ್ ಪ್ರಸಾದ್ ಅಸಂಗತರಾಗ್ತಾರೆ ಅನ್ನುವಂಥದ್ದನ್ನು ನಮ್ಮಂಥವ್ರ ಕೈಲೂ ಕೂಡ ಡೈಜೆಸ್ಟ್
ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಭಾಳ ಹತ್ತಿರದಿಂದ ಗಮನಿಸಿದಂಥವ್ರು ನಾವೆಲ್ಲರೂ ಕೂಡ. ಅದರಲ್ಲೂ ಮೊನ್ನೆ ತಾನೇ 10 ದಿನಗಳ ಹಿಂದೆ ಇದೇ ಮನೆಯ ಶಕ್ತಿ ಕೇಂದ್ರದಲ್ಲಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಭಾಳ ಲವಲವಿಕೆಯಿಂದ ಕೂಡ ಇದ್ದರು. ಒಂದಿಷ್ಟು ಕಾಲು ನೋವು ಅಂತ ಹೇಳ್ತಾಯಿದ್ರು. ಅದನ್ನು ಹೊರತುಪಡಿಸಿದಂತೆ ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದನ್ನು ಅಂದಾಜು ಕೂಡ ಇರಲಿಲ್ಲ. ಆದರೆ 2-3 ದಿನಗಳಿಂದಲೂ ಕೂಡ ಅವರ ದೇಹದ ಪರಿಸ್ಥಿತಿ ಆ ರೀತಿಯಾಗಿ ಇತ್ತು. ಅಂತಿಮವಾಗಿ ಎಲ್ಲರನ್ನು ಈಗ ಶ್ರೀನಿವಾಸ್ ಪ್ರಸಾದ್ ಸರ್ ಅಗಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಭೀಮ ಸದನಕ್ಕೆ ಶ್ರೀನಿವಾಸ್ ಪ್ರಸಾದ್ ಸರ್ ಅವರ ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿ ಮನೆಯ ಒಳಗಡೆ ಕುಟುಂಬಸ್ಥರಿಗೆ ದರ್ಶನಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ತದನಂತರದಲ್ಲಿ ಅಂದರೆ ಮನೆಯವ್ರದ್ದು ಒಂದಿಷ್ಟು ಪೂಜೆಗಳೆಲ್ಲ ಮುಗಿದ ನಂತರದಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ. ಬಹುತೇಕ ಇವತ್ತು ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ಡೌಟ್ ಇದೆ. ಯಾಕೆಂದರೆ ಚಾಮರಾಜನಗರ ಭಾಗ, ಹಳೆ ಮೈಸೂರು ಭಾಗದ ಕಡೆಯಿಂದ ಸಾವಿರಾರು ಅಭಿಮಾನಿಗಳು ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ. ಹೀಗಾಗಿ ಬಹುತೇಕ ನಾಳೆ ನಡೆಯುವಂತಹ ಸಾಧ್ಯತೆಗಳಿದೆ. ಅದನ್ನು ಅವರ ಕುಟುಂಬಸ್ಥರು ಇನ್ನೇನು ಪಾರ್ಥಿವ ಶರೀರದ ಜೊತೆ ಬರ್ತಾ ಇದ್ದಾರೆ. ಬಂದ ನಂತರದಲ್ಲಿ ಅದೆಲ್ಲದೂ ಕೂಡ ಅಧಿಕೃತವಾಗಿ ಕನ್ಫರ್ಮ್ ಆಗುತ್ತೆ. ವಿದ್ಯಾ, ಸದ್ಯಕ್ಕೆ ಧನ್ಯವಾದ ಕೆ ಪಿ ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ. 50 ವರ್ಷದ ರಾಜಕೀಯ ಜೀವನವನ್ನು ಅನುಭವಿಸಿ ನಿವೃತ್ತಿಯನ್ನು ಘೋಷಿಸಿದ್ರು. ರಾಜಕೀಯ ಜೀವನದಲ್ಲೂ ಹೋರಾಟ ಮಾಡಿದ್ರು, ಆರೋಗ್ಯ ಜೀವನದಲ್ಲೂ ಕೂಡ ಹೋರಾಟವನ್ನು ಮಾಡಿದ್ರು. ಬಟ್ ಈಗ ಹೋರಾಟವನ್ನು ನಿಲ್ಲಿಸಿ ಹೋಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್.